ಫಸ್ಟ್ ಒಂದು 25 ವರ್ಷಗಳ ಹಿಂದೆ ಹ್ಞೂ ಸರ್. ನೀವು ಆನಂದ್ ಗುರೂಜಿ ವಿಚಾರವಾಗಿ ಕೆಲವು ಮ್ಯಾಟರ್ ಬೇಕಾದ್ರೆ ಹೇಳ್ತೀನಿ ಅಂದೆ. ಸರ್ ಖಂಡಿತ ಹೇಳಿ ಸರ್. ಸರ್ ಏನಂದ್ರೆ ಹಾ. ಒಂದು ಪೆಟ್ಟಿಗೆ ಎತ್ಕೊಂಡು ನಮ್ಮೂರಿಗೆ ಫಸ್ಟ್ ಬಂದಿದ್ದ ಅವನು. ಮನೆಘಟ್ಟ ರೋಡ್ ಅಲ್ಲಿದ್ದೆ. ಹಾ ಸರ್. ಮದುವೆ ಆಗಿತ್ತು, ಅವ್ನು ಬಂದಾಗ್ಲೇನೆ ಮದುವೆ ಆಗಿತ್ತು. ಹ್ಮ್. ಒಂದು ಮಗು ಆಗಿತ್ತು. ಹ್ಞೂ ಸರ್. ಬಂದು ಇಲ್ಲಿ ಸುಮ್ನೆ ನಾವ್ ಈ ಗಣೇಶನ್ ಕುಂಡ್ರಿಸೋದು ಅದು ಇದು ಫಂಕ್ಷನ್ಗಳು ಮಾಡುವಾಗ ಬಂದು ಮಂಗಳಾರತಿ ಮಾಡ್ತಾ ಇದ್ದ. ಹ್ಞೂ ಸರ್. ಚಿಲ್ಡ್ರೆ ಕಾಸು ಯಾರು 10 ರೂಪಾಯಿ ಹಾಕ್ತಾರೋ ಅವ್ರಿಗೆ ಕಾಲ್ಗೆ ಬಿದ್ದ್ಬಿಡ್ತಾ ಇದ್ದ ಇವನೇನೆ. ಆ ತರ ನಡ್ಕೊಂಡ್ಬಂದು 200 ರೂಪಾಯಿ ಬಾಡಿಗೆ ಮನೆಯಲ್ಲಿ ಇಲ್ಲಿ ಸೇರ್ಕೊಂಡ ಗೊಟ್ಕೇರಿನಲ್ಲಿ. ಕೇವಲ 200 ರೂಪಾಯಿ ಬಾಡಿಗೆ. ಅವನ ಬಾಡಿಗೆ ಒಂದು ಸುಮಾರು ವರ್ಷಗಳ ಕಾಲ ಬರೀ ಚಿಲ್ಲರೆ ಕಾಸೆ ಕೊಡ್ತಾ ಇದ್ದು. 1 ರೂಪಾಯಿ 50 ಪೈಸಾ ಈ ತರ ಚಿಲ್ಲರೆ ಕಾಸೆ ಬಾಡಿಗೆ ಕೊಟ್ಕೊಂಡಿದ್ದು. ಏನೋ ಮಾಡಿ ಆ ಮನೆನೇ ಬಾಡಿಗೆ ಮನೆನೇ ಖರೀದಿ ಮಾಡ್ಕೊಂಡ್ಬಿಟ್ಟ. ಏನೋ ಹೇಳ್ಬಿಟ್ಟ ಅವ್ರ ಮನೆಯವ್ರಿಗೆ ಮೋಸ ಮಾಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇವನು ಹೋಗ್ಬಿಟ್ಟು ಇಲ್ಲಿ ಈ ಆಶ್ರಮ ಕಟ್ಬೇಕು ಅಂತ ಫೌಂಡೇಶನ್ ಹೊಡೆದ್ಬಿಟ್ಟ. ನಾನು ಇವಾಗ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೆ ನಾನು. ಹೋಗ್ಬಿಟ್ಟು ಯಾಕ್ರಿ ಹಿಂಗ್ ಮಾಡ್ತಾ ಇದ್ದೀರಾ, ಇದ್ರ ಇಲ್ಲ ಒಂದ್ ಆಶ್ರಮ ಯಾರನ್ನ ಕೇಳ್ದಿರ ಮಾಡಿದಿರ ಏಕಾಏಕಿ ಈ ತರ ಮಾಡೋದು ತಪ್ಪು ಅಂತೇಳಿ ನಾವು ಬೈದಿದ್ದಕ್ಕೆ ಹೋಗ್ಬಿಟ್ಟ. ಬೈದ್ಮೇಲೆ ಹೋಗ್ಬಿಟ್ಟು ಇನ್ನೂ ಒಂದ್ ಸ್ವಲ್ಪ ದಿವಸ ಊರಲ್ಲಿ ಕೆಲವ್ರಿಗೆಲ್ಲ ಹೇಳ್ದ ಈ ತರ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತೇಳಿ. ಹೇಳ್ದಿರ ಮಾಡಿ ಗ್ರಾಮ ಪಂಚಾಯತಿ ತಿಳಿಸ್ದಿರ ಈ ತರ ಮಾಡೋದು. ಗ್ರಾಮ ಪಂಚಾಯತಿ ಇತ್ತು ಅವಾಗ. ಈ ತರ ಮಾಡೋದು ತಪ್ಪು ಅಂತೇಳಿ ಅವರು ಅಂದ್ರು. ಒಂದ್ ಸ್ವಲ್ಪ ದಿವಸ ಇಟ್ಕೊಂಡು ಬನೆಘಟ್ಟ ಕಡೆ ಹೋಗ್ಬಿಟ್ಟ. ಇಲ್ಲಿ ಬಸವಪುರ ಗೇಟ್ ಅಲ್ಲಿ ಒಂದ್ ಶರವಾತ್ ದೇವಸ್ಥಾನ ಪೂಜಾರ ಆಗಿದ್ದ. ಅಲ್ಲಿ ಗೋಲ್ಮಾಲ್ ಮಾಡ್ಬಿಟ್ಟ. ಏನೇನೋ ಮಾಡ್ಬಿಟ್ಟು ಜನಗಳು ಮೋಸ ಮಾಡಿ ಬನೆಘಟ್ಟ ಹೋಗಿ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಸರ್, ನ್ಯಾಷನಲ್ ಪಾರ್ಕ್ ಅಲ್ಲಿ ಒಂದ್ ಚಿಕ್ಕ ದೇವಸ್ಥಾನದಲ್ಲಿ ಕಾಂಪೌಂಡ್ ಪಕ್ಕ ಒಂದ್ ಚಿಕ್ಕ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿದ್ದ. ಆಮೇಲೆ ಏನೇನೋ ಇದು ಮಾಡಿ ಕಿತಾಪತಿಗಳು ಮಾಡಿ ಅಲ್ಲಿನೂ ಇದ್ ಮಾಡ್ಕೊಂಡು ಆಮೇಲೆ ಬನಶಂಕರಿಗೆ ಬಂದಿದ್ದತ್ತ. ಆಮೇಲೆ ಅಲ್ಲಿಂದ ಬನಶಂಕರಿ ಶಿಫ್ಟ್ ಆಗಿದ್ದು. ಈ ತರ ಮಾಡ್ಕೊಂಡು ಕೆಲವ್ರನ್ನ ಶಿಷ್ಯರನ್ನೆಲ್ಲ ಇಟ್ಕೊಂಡು ಪವಾಡ ಅದು ಇದು ಅಂತ ಹೇಳ್ಕೊಂಡು ಪಬ್ಲಿಕ್ ಅದನ್ನ ಇದ್ ಮಾಡಿ ಏನಾದ್ರು ಪವಾಡ ಮಾಡಿದಾರ ಸರ್? ಏನು ಮಾಡಿಲ್ಲ. ಆಮೇಲೆ ಅವ್ನು ಬೀರ್ ಕುಡಿತಾ ಇದ್ದ. ಬಾರಲ್ಲೇ ಬೀರ್ ಕುಡಿತಾ ಇದ್ದ ಅವನು. ನಾನ್ ವೆಜ್ ತಿಂತಾರಲ್ಲ, ಬೀರ್ ಕುಡಿತಾ ಇದ್ದ. ಸ್ಪಾಟ್ ಅಲ್ಲಿ ಅವನ ಶಿಷ್ಯ ಒಬ್ನಿದ್ದ. ಅವನ ಶಿಷ್ಯನ ಅವನು ಬೀರ್ ಕುಡಿಯುವಾಗ ಪಬ್ಲಿಕ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ ಎಲ್ರನ್ನು. ಅಂದ್ರ ಪಕ್ಕ ಸುಬ್ಬರಾವ್ ಅಂತೇಳಿ ಒಬ್ಬ ಹುಡುಗ ಇದ್ದ, ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾನೆ ಇವಾಗ ಹುಡುಗ. ಬೀರ್ ಕುಡಿತಾ ಇದ್ರು ಇಬ್ರು. ಸ್ಪಾಟ್ ಅಲ್ಲಿ ಹೋಗಿ ಏನೇ ಪೂಜೆ ಮಾಡ್ತೇವೆ ಬೀರ್ ಕುಡಿತೇವೆ ಅಂತ ಇಳ್ಕೊಂಡ್ಬಿಟ್ಟಿದ್ವಿ. ಹಂಗೆಲ್ಲ ಆಯ್ತು ಸರ್. ಅಂತ ಮನುಷ್ಯ ಅವನು ಸರ್. ಕತ್ಫಾಡ ಅವನು. ಹೆಣ್ಮಕ್ಳು ನೋಡೋ ರೀತಿನೇ ಬೇರೆ ಅವನು. ಅದೇ ವಿಷಯ ತಿಳಿಸ. ಅತ್ಯಾಚಾರ ಕೇಸಲ್ಲಿ ತಗ್ಲಾಕೊಂಡಿದ್ರ? ಅದು ನಮ್ಮೂರಲ್ಲ, ಬೇರೆ ಎಲ್ಲೋ ವಿಡಿಯೋ ಆಕೆ ಹತ್ರ ಕೆಲಸ ಮಾಡ್ಬೇಕಾಗಿರೋ ಹುಡುಗಿನೇ ಆತರ ಮಾಡಿ ಆ ವಿಡಿಯೋ ಮಾಡಿ ಅದನ್ನೇನೋ ದುಡ್ಡು ಕಾಸು ಕೊಟ್ಟು ಮುಚ್ಚಾಕ್ಬಿಟ್ರು ಅಂತ ಹೇಳಿದ್ರು. ಮತ್ತೆ ಈಗೆಲ್ಲ ಆನೆ ಮೇಲೆ ಕುದುರೆ ಮೇಲೆ ಓಡಾಡ್ಕೊಂಡು ಆನೆ ಮೇಲೆ ಬರ್ತಾನೆ. ಆನೆ ಮೇಲೆ ಬಂದ್ಮೇಲೆ ಅವ್ನ್ ಕರೆದ್ರೆ ಯಾವ್ದನ್ನ ಫಂಕ್ಷನ್ ಪೂಜೆಗೆ 2 ಲಕ್ಷ ಕೊಡ್ಬೇಕು. ಏನು ಪವಾಡ ಇಲ್ಲ, ಈ ಮೋಸ. ಅವ್ರು ಇನ್ನ ಫ್ರಾಡ್, ಅವನ ಮಗ ಇನ್ನ ದೊಡ್ಡ ಫ್ರಾಡ್. ತುಂಬಾ ಫ್ರಾಡ್. ಅದನ್ನೆಲ್ಲ ಪಬ್ಲಿಕ್ ಮಾಡಿದ್ದಾರೆ. ನಿಮ್ಮೂರಲ್ಲಿ ಯಾರಿಗಾದ್ರೂ ಮೋಸ ಮಾಡಿದ್ದು ಅಥವಾ ಗವರ್ಮೆಂಟ್ ಲ್ಯಾಂಡ್ ಹೊಡೆದಿದ್ದು? ಇಲ್ಲೇ ಗವರ್ಮೆಂಟ್ ಲ್ಯಾಂಡ್ ಹಾಕೊಂಡಾಗ ನಾವೇ ಓಡಿಸ್ಬಿಟ್ಟಿದ್ದು. ಅಲ್ಲಿಂದ ನಾನೇ ಓಡಿಸಿದ್ದು. ಬೇಕಾದ್ರೆ ಕೇಳಿ. ಇಲ್ಲಿ ಬಾಡಿಗೆ ಮನೆಗಿಂತ ಅದೇ ಮನೆ ಖರೀದಿ ಮಾಡ್ಕೊಂಡು ಇವಾಗ ಐತೆ ಸೇಲ್ಗಿಟ್ಟಿದ್ದಾನೆ. ಇಲ್ಲಿ 2 ಮನೆ ಐತೆ, ಒಂದು ಸೇಲ್ಗಿಟ್ಟಿದ್ದಾನೆ. ಈಗ್ಲೂ ಸೇಲ್ಗಿಟ್ಟಿದ್ದಾನೆ. 100 ಕೋಟಿ ಮೇಲೆ ಅವನೇ. ದೇವ್ರ ಹೆಸರು ಇಟ್ಕೊಂಡು ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದಾನೆ ಸರ್. 100 ಕೋಟಿ ಮಾಡಿದ್ದಾನೆ. ತುಂಬಾ ಫ್ರಾಡ್ ಅವನು. ಅವ್ನು ನಿಜವಾಗ್ಲೂ ಫ್ರಾಡ್. ಹೌದಾ ಸರ್? ಮತ್ತೆ 100 ಜನ ಹೇಳ್ತಾರೆ. ಸರ್ ನಿಮ್ಮ ಊರಿಗೆ ಬಂದ್ರೆ ಮಾಹಿತಿ ಸಿಗುತ್ತಲ್ಲ ಸರ್? ಸಿಗುತ್ತೆ, 100% ಸಿಗುತ್ತೆ.